ಟೀಚಿಂಗ್ ಮಾಡಿದ್ದೆ ಒಂದು ಸ್ಕೂಲಲ್ಲಿ, ಒಂದಲ್ಲ ಒಂದು 2-3 ಸ್ಕೂಲಲ್ಲಿ ಕಂಪ್ಯೂಟರ್ ಕಲಿಸಿದೆ, ಏನು ದೊಡ್ಡದೇನಲ್ಲ. ಇವತ್ತಿನ ತನಕ ಒಂದು ಸ್ಟೂಡೆಂಟ್ ಕೂಡ ಒಂದೇ ಒಂದು ಸ್ಟೂಡೆಂಟ್ ಕೂಡ ನನ್ನ ಜೀವನ ಬದಲಾಯಿತು ಸಾರ್ ನಿಮ್ಮ ಟೀಚಿಂಗಿಂದ ಅಂತ ಹೇಳಲಿಲ್ಲ. ನನ್ನ ಜೀವನ ನೆಟ್ಟಗಾಯ್ತು ಸರ್ ನೀವು ಕಲಿಸಿದ್ರಲ್ಲ ಕಂಪ್ಯೂಟರಿಂದ, ನನ್ನ ಜೀವನದಲ್ಲಿ ನಾನು ಬದಲಾಗ್ಬಿಟ್ಟಿದ್ದೀನಿ, ಹೊಸ ಮನುಷ್ಯ ಆಗಿದ್ದೀನಿ ಅಂತ ಹೇಳಲಿಲ್ಲ. ಆದರೆ ಯಾವಾಗ ಈ ಬೈಬಲ್ ಟೀಚ್ ಮಾಡ್ಲಿಕ್ಕೆ ಶುರು ಮಾಡಿದ್ನೋ, 100 ಜನ ಕೇಳಿದ್ದೀನಿ, ನನ್ನ ಜೀವನ ಬದಲಾಗಿದೆ, ನನ್ನ ಜೀವನ ಹೊಸದಾಗಿದೆ, ನನಗೀಗ ಬದುಕಬೇಕು ಅನ್ನಿಸ್ತಾ ಇದೆ ಅಂತ ಎಷ್ಟೋ ಜನ ಕೇಳಿದ್ದೀನಿ. ಆಗ ಗೊತ್ತಾಯ್ತು, ಕಂಪ್ಯೂಟರ್ ಕಲಿಸೋದ್ರಲ್ಲಿ ಏನು ಮಣ್ಣು ಇಲ್ಲ, ಇದರಲ್ಲಿದೆ ಜೀವ, ಇದರಲ್ಲಿದೆ ಶಕ್ತಿ, ಇದರಲ್ಲಿದೆ ಅಭಿಷೇಕ. ಯಾಕೆಂದರೆ ಇದು ಜೀವಂತವಾದದ್ದು ಮತ್ತು ಕ್ರಿಯಾತ್ಮಕವಾದದ್ದು. ಇದು ಮಾಡುತ್ತೆ ಕ್ರಿಯೆ ಒಬ್ಬನ ಆತ್ಮದಲ್ಲಿ ಸತ್ತವನಲ್ಲಿ, ಜೀವನ ಹಾಳಾದವನಲ್ಲಿ ಈ ವಾಕ್ಯ ಕೆಲಸ ಮಾಡುತ್ತೆ. ವಾಕ್ಯ ದೇವರು, ವಾಕ್ಯ ಯೇಸು, ವಾಕ್ಯ ಪರಿಶುದ್ಧಾತ್ಮರು ಕೆಲಸ ಮಾಡ್ತಾರೆ. ಆದ್ರಿಂದ ನಾವು ಏನನ್ನ ಬೋಧಿಸ್ಬೇಕಿನ್ಮೇಲೆ